ಆಯೋಗ ಕೇರಳದಲ್ಲಿ ಕೆಲಸ ಮಾಡಿಲ್ವಾ? ಚುನಾವಣೆ ಆಯೋಗದಿಂದ ಒಂದು ಟ್ರಿಬ್ಯುನಲ್ ಇದೆ ಸಂತೋಷ್. ಎಸ್ಪೆಷಲಿ SIR ನಾನು ಹೇಳ್ತಾ ಇರುವಂತದ್ದು ಅಸ್ಸಾಂ ಮತ್ತೆ ಬೆಂಗಾಲಿನ SIRಗೆ ಕನಿಷ್ಠ ಅಂತಂದ್ರು 50,000 ಅಪ್ಲಿಕೇಶನ್ಸ್ ಹೋಗಿರುವಂತದ್ದು, ಕೇಸ್ ಅಪ್ಲಿಕೇಶನ್ಸ್. ಇವತ್ತಿನ ತನಕ ಸಾಲ್ವ್ ಆಗಿರೋದೇನು ಗೊತ್ತಾ? 159. 7 ಫೇಸು 8 ಫೇಸ್ನಲ್ಲಿ ಚುನಾವಣೆ ಮಾಡುವಂತ ಚುನಾವಣೆ ಆಯೋಗ ಯಾಕೆ ವೆಸ್ಟ್ ಬೆಂಗಾಲ್ನಲ್ಲಿ ಯಾಕೆ ಚುನಾವಣೆ ಆಯೋಗ 7-8 ಫೇಸ್ಗಳಲ್ಲಿ ಯಾಕೆ ಚುನಾವಣೆ ಮಾಡೋ ಅವಶ್ಯಕತೆ ಈ ದೇಶದಲ್ಲಿ ಇಲ್ಲ. ಯಾವುದೇ ಪೊಲಿಟಿಕಲ್ ಪಾರ್ಟಿ ನಡೆಸೋ ಅವಶ್ಯಕತೆ ಇಲ್ಲ. ಅವರು ನಡೆಸ್ತಾರೆ. ಅವರಿಗೆ ಸರ್ವತಂತ್ರ ಸ್ವತಂತ್ರರಿದ್ದಾರೆ. ಫೇಸಲ್ಲಿ ಚುನಾವಣೆ ಆಗುತ್ತೆ. ಅದೇ ಬೆಂಗಾಲಿನ 294 ಕ್ಷೇತ್ರಗಳಿಗೆ 3-4 ಫೇಸು 7 ಫೇಸ್ಗಳಲ್ಲೂ ಕೂಡ ಬೆಂಗಾಲ್ ಚುನಾವಣೆಯನ್ನ ನಾವು ನೋಡ್ತೀವಿ. ಯಾಕೆ ಅದು ಈ ಬಾರಿ ಆಗಿದೆ? ಯಾಕೆ ಅಂತಂದ್ರೆ ಯಾವ ಮತದಾರರು ಅಲ್ಲಿರುವಂತ ಒಂದಿಷ್ಟು ಇಂಟರ್ನಲ್ ಸಮಸ್ಯೆಗಳಾಗಿರ್ಬೋದು, ಬಾರ್ಡರ್ ಪರಿಸ್ಥಿತಿಗಳಾಗಿರಬಹುದು, ಯಾರಿಗೂ ಕೂಡ ಮತವನ್ನ ಚಲಾಯಿಸೋದ್ರಿಂದ ಅವರ ಹಕ್ಕನ್ನ ಕಸಿದುಕೊಳ್ಳಬಾರದು ಅಂತ. ಆ ರೀತಿ ಮಾಡೋರು ನೀವು ಏಕಾಏಕಿ SIR ತಗೊಂಬಂದು 27 ಲಕ್ಷ ಜನರನ್ನ ನಾವು ಮಾಡಿರ್ಬೋದು, SIR ಅನ್ನ ನಾವು ತಗೊಂಡು ಬಂದಿರ್ಬೋದು. ಆದ್ರೆ ಬಹಳ ಸ್ಪಷ್ಟವಾಗಿ ಅದನ್ನ ರಾತ್ರೋರಾತ್ರಿ ನೀವು ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿಲ್ಲ. ನಿಮ್ಗೆ SIR ತರಲೇಬೇಕು ಅಂತ ಇದ್ದಿದ್ರೆ ನೀವು 2021 ಶುರು ಮಾಡಬಹುದಿತ್ತು. ಚುನಾವಣೆ ಆದ ನಂತರದಲ್ಲಿ 5 ವರ್ಷಗಳ ಕಾಲ ನಿಮ್ಮ ಹತ್ರ ಅವಕಾಶ ಇತ್ತು. ನೀವು ಪದೇ ನೀವು ಅಡ್ವರ್ಟೈಸ್ಮೆಂಟ್ ಕೊಡಬಹುದಿತ್ತು. ನಾವು SIR ಮಾಡ್ತಿದೀವಿ ಅಂತ ಹೇಳ್ಬೋದಿತ್ತು. ಅವರ ಪೌರತ್ವವನ್ನ ನೀವು ಟೆಸ್ಟ್ ಮಾಡಬಹುದಿತ್ತು. ಅದಾದ ನಂತರದಲ್ಲಿ ನೀವು SIR ಮಾಡಬೇಕಿತ್ತು, ಡಿಲಿಷನ್ ಮಾಡಬಹುದಿತ್ತು. ಆದ್ರೆ ಏಕಾಏಕಿ 27 ಲಕ್ಷ ಇನ್ನೊಬ್ರು ಜಗತ್ತಲ್ಲಿ ಮಾತಾಡ್ತಿದ್ದಾರೆ. ಪಕ್ಕದ ದೇಶದ ಬಾಂಗ್ಲಾದೇಶದ ಒಬ್ಬ ಸಂಸದ ಇದೇ ರೀತಿ ವಾದ ಮಾಡ್ತಾರೆ. ಏನಂದ್ರೆ ಅಪ್ಪಿತಪ್ಪಿ ಬಿಜೆಪಿ ಸರ್ಕಾರ ವೆಸ್ಟ್ ಬೆಂಗಾಲ್ ಅಲ್ಲಿ ಬಂತು ಅಂದ್ರೆ ಅಪ್ಪಿತಪ್ಪಿ ವೆಸ್ಟ್ ಬೆಂಗಾಲ್ ಅಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಸಾಗರೋಪಾದಿಯಲ್ಲಿ ಕೋಟ್ಯಾಂತರ ಜನ ಲಕ್ಷಾಂತರ ಜನ ವಲಸೆ ಬಂದ್ಬಿಡ್ತಾರೆ ವಾಪಸ್ ನಮ್ಮಲ್ಲಿ. ಹೌದು, ನೀವೇ ಆಯ್ತ್ರಿ. ನೀವು 2007 ಏನ್ ತಪ್ಪಿದೆ ಹೇಳಿ. ಎಷ್ಟು ಜನ ಭಾರತೀಯರಿದ್ದಾರೆ ಗೊತ್ತಾ? ಪ್ರಶ್ನೆ ಇರೋದು ಅಲ್ಲಿ. ಬಾಂಗ್ಲಾದೇಶಿಗಳಿದಾರಾ? ನೀವು ಕರ್ಕೊಂಡು ಏನು ಪರಾಮರ್ಶೆ ಮಾಡದೆ ಎಲ್ಲರೂ ಕಾಂಗ್ರೆಸ್ ದಂಬಾಚಾರ ಮಾಡೋ ಪಾರ್ಟಿ ಒಬ್ಬ ವ್ಯಕ್ತಿ ಸಿಕ್ಕಿದ್ರು ಇಂಟರ್ನ್ಯಾಷನಲ್ ನ್ಯೂಸ್ ಮಾಡೋರು, ಅಷ್ಟು ದಂಬಾಚಾರ ನಾಟಕ ಮಾಡೋರು ಇವರು. ಒಬ್ಬ ವ್ಯಕ್ತಿ ಸಿಕ್ಕಿದ್ರು ಇಡೀ ದೇಶ ಇಂಟರ್ನ್ಯಾಷನಲ್ ಅಲ್ಲಿ ನೋಡೋ ತರ ಮಾಡ್ತಿದ್ರು. ಹೋರಾಟ ಮಾಡಿಸ್ಬೇಕಿದ್ರಿ ನೀವು. ಲಕ್ಷಾಂತರ ಜನ ಇದ್ರೆ ಸುಳ್ಳು ಹೇಳ್ತೀರಾ? ನೀವು ಸೋತಿದ್ದೀರಾ ಅಂತ ಹೇಳಿ ಒಂದು ಸೀಟಿಗೆ ತೃಪ್ತಿ ಪಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. 70,000 ಪ್ಯಾರಾಮಿಲಿಟರಿ ಫೋರ್ಸ್ ನಾನು ಹಾಕ್ತೀನಿ ಅಂತ. ಯಾಕೆ ಏನ್ ಕಾಶ್ಮೀರನ ಬೆಂಗಾಲ್ ಅಂತ? ಚುನಾವಣಾ ಪೂರ್ವದಲ್ಲಿ ಮತದಾನದ ದಿವಸ ಫಲಿತಾಂಶದ ತನಕ ದೊಂಬಿ ಗಲಾಟೆಗಳ ಬಗ್ಗೆ ನನಗೂ ಕೂಡ ಬೇಸರ. CRPF ಭದ್ರತೆ ಒದಗಿಸಿದ ಸರಿಯಲ್ಲ. ಆದ್ರೆ ಜನರನ್ನ ಮನೆಯಿಂದ ಹೊರಗಡೆ ಬರ್ದಿರಾ ವೋಟಿಂಗ್ ಗೆ ನಿಯಂತ್ರಿಸಿರುವಂತ ಎಷ್ಟೋ ಆಪಾದನೆಗಳು ಇವತ್ತಿನ ದಿನ ಬೆಂಗಾಲಲ್ಲಿ ಕೇಳಿ ಬರ್ತಾ ಇದೆ ಆಫೀಸರ್ಗಳಿಂದ. ನಮ್ಮ ದೇಶದ ಸೈನ್ಯ, ನಮ್ಮ ಹೆಮ್ಮೆ, ಅವ್ರುಗಳನ್ನ ಇಂತ ಕ್ಷುಲ್ಲಕ ಕಾರಣಗಳಿಗೆ ನೀವು ಬಳಸ್ಕೊತಾ ಇದೀರ ಒಂದ್ ಚುನಾವಣೆ ಗೆಲ್ಲೋದಕ್ಕೆ ಅಂತಂದ್ರೆ ಇದಕ್ಕಿಂತ ಹೀನಾಯ ಪರಿಸ್ಥಿತಿ ನಮ್ಮ ದೇಶ ನೋಡೋದಕ್ಕೆ. ಹಾಗಾದ್ರೆ ಎಲ್ಲರಿಗೂ ಬಂದೂಕನ್ನ ತಲೆ ಹತ್ರಕ್ಕಿಟ್ಟು ಓಟ್ಸ್ ಹಾಕಿದ್ದಾರೆ ಅಂತ ಇಡಬೇಕಾಗಿಲ್ಲ ಸಂತೋಷ್. ನಾನು ಅಂತ ಹೇಳ್ತೀನಿ ಕೇಳಿ. ಉದ್ವೇಗದಲ್ಲಿ ಎಮೋಷನಲ್ ಆಗಿ ಇದೆಲ್ಲ ಚೆನ್ನಾಗಿ ಮಾತಾಡ್ಬಿಡ್ಬೋದು. ಬಂದೂಕನ್ ತಲೆ ಮೇಲೆ ಇಟ್ಟು ಯಾರನ್ನೂ ಹೊರಗಡೆ ಬಡೋದಕ್ಕೆ ಬಿಡ್ಲಿಲ್ಲ, ಇನ್ನೊಂದು ಮತ್ತೊಂದು ಅಂತ. ಸಿಸ್ಟಮ್ ಹೇಗ್ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ಬಿಡ್ತೀನಿ ಕೇಳಿ. ಇಷ್ಟು ಜನ CRPF ಬಂದಿದ ತಕ್ಷಣ, ಇಷ್ಟು ಜನ ಸೇನಾ ಅಧಿಕಾರಿಗಳು ಬಂದಿದ ತಕ್ಷಣ ಏನೋ ಆಗ್ತಾ ಇದೆ ವೆಸ್ಟ್ ಬೆಂಗಾಲ್ ಅಲ್ಲಿ, ಏನೋ ಬದಲಾವಣೆ ಆಗ್ತಾ ಇದೆ. ಸಿ ದೇರ್ ಇಸ್ ಆಲ್ಸೋ ಅ ಸೈಕಲಾಜಿಕಲ್ ಶಿಫ್ಟ್. ಅದ್ರ ಬಗ್ಗೆ ಯಾರು ಮಾತಾಡೋದು? ಮಾತಾಡ್ತಾ ಇರುವಂತದ್ದು ಅದ್ರ ಬಗ್ಗೆನೂ ಇವತ್ತಿನ ದಿನ ನಾವು ಚರ್ಚೆ ಮಾಡಬೇಕಾಗಿದೆ. ಕಾಶ್ಮೀರ ಆಗೋತರ ಬೆಂಗಾಲ್ ಆಗ್ಬಿಡಿದೆ ಅನ್ನುವಂತ ಒಂದು ಪ್ರೊಜೆಕ್ಷನ್ ಅನ್ನ ತೆಗೆದುಕೊಂಡು ಬಂದು ಅಲ್ಲಿರುವಂತವ್ರನ್ನೆಲ್ಲ ಇಲ್ಲಿ ಕರ್ಕೊಂಡ್ ಬಂದು, ಡೆಲ್ಲಿಯಲ್ಲಿ ಇರುವಂತವ್ರನ್ನೆಲ್ಲ, ಇಡೀ ದೇಶದಲ್ಲಿ ಇರುವಂತವ್ರನ್ನ ಬಾರ್ಡರ್ ಕಾಯಿರಿ ಅಂತಂದ್ರೆ ಅವರನ್ನ ಇಲ್ಲಿ ಕರ್ಕೊಂಡ್ ಬಂದು ಏನೋ ಚುನಾವಣೆ ಇಡೀ ಬಾಂಗ್ಲಾದೇಶನೇ ಬೆಂಗಾಲಿಗೆ ಬಂದ್ಬಿಟ್ಟಿದೆ ಮಾಡಿ ಭಯ ಸೃಷ್ಟಿ ಮಾಡಿ ಚುನಾವಣೆಯನ್ನ ಗೆಲ್ಲುವಂತ ಭ್ರಾಂತಿ ಯಾಕೆ ಬಂದಿದೆ ಬಿಜೆಪಿ ಅವ್ರಿಗೆ? ಕೆಲಸ ಮಾಡ್ಲಿ, ಕ್ಯಾಡರ್ ಅನ್ನ ಕಟ್ಲಿ, ಹೊಸ ಒಂದು ಫೇಸ್ ಅನ್ನ ತೆಗೆದುಕೊಂಡು ಬರ್ಲಿ, ಆಮೇಲೆ ನೀವು ಕಟ್ರಿ. ಜಸ್ಟ್ ಮಮತಾ ಬ್ಯಾನರ್ಜಿಯ ವಿರುದ್ಧ ಅವರು ನಮ್ಮ ವಿರೋಧ ಪಕ್ಷದವರೇ ಆಗಿರ್ಬೋದು ಸಂತೋಷ್ ಅವರೇ, ಆದ್ರೆ ನಾನು ಬಹಳ ಒಲವಿನ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಶಿ ಇಸ್ ಎ ವೆರಿ ಏಬಲ್ ಲೀಡರ್. 50 ವರ್ಷಗಳ ಕಾಲ
ಅವ್ರ 50 ವರ್ಷ ಮಹಿಳೆಯಾಗಿ ಅವರ ರಾಜಕಾರಣದ ಅವರ ರಾಜಕಾರಣದ ಇತಿಹಾಸವನ್ನ ಬರ್ತೀನಿ, ಎಲ್ಲರೂ ಶೇಖರ್ ಕೂಡ ಗೌಡ. ಮೆಚ್ಕೊಳ್ಳೇಬೇಕಾಗಿರುವಂತದ್ದು. ಕೇವಲ ಆಕೆಯನ್ನ ರಮೇಶ್ ಕಂಠೀರವ ಅವ್ರನ್ನ ಮಾತಾಡ್ಸಿ. ದೂರ ಅಲ್ಲ, ಇರೋದಕ್ಕೋಸ್ಕರ ನೀವು ಇಷ್ಟೆಲ್ಲ ಹುನ್ನಾರವನ್ನ ಒಂದ್ ನಿಮಿಷ, ಮಾಡ್ತೀರಿ ಕಾಂಗ್ರೆಸ್ ವಕ್ತಾರರು ಒಂದು ಸ್ಪಷ್ಟಪಡಿಸಬೇಕು. ಅಧಿರ್ ಚೌಧರಿ ಏನಂತ ಹೇಳಿದ್ರು, ಚುನಾವಣೆ ಆದ್ಮೇಲೆ ಏನಂತ ಹೇಳಿದಾರೆ ಸ್ಟೇಟ್ಮೆಂಟ್ ಹೇಳಿ ಸಾಕು. ಹೇಳಿ. ನಿಮ್ಮ ಲೀಡರ್ ಅಲ್ರಿ, ನಿಮ್ ಪೇಸ್ ಅಲ್ಲ. ವೆಸ್ಟ್ ಬೆಂಗಾಲ್ ನ ಕಾಂಗ್ರೆಸ್ ಪೇಸ್ ಅಂತ ಗೊತ್ತಿಲ್ವಾ ನಿಮಗೆ? ಏನಂತ ಹೇಳಿದ್ರು ಅಂತ ಹೇಳ್ತೀನಿ ಕೇಳಿ. ಇವ್ರು ಡೋಂಗಿತನ ಅಲ್ಲೇ ಬಯಲಾಗುತ್ತೆ, ಹೇಳ್ತೀನಿ ಕೇಳಿ. ಕಾಂಗ್ರೆಸ್ ಡೋಂಗಿತನ ಹೇಳ್ತೀನಿ, ಡಬಲ್ ಸ್ಟ್ಯಾಂಡರ್ಡ್ಸ್ ಹೇಳ್ತೀನಿ ಕೇಳಿ. If the governance of Mamata Banerjee would have been good, there wouldn't have been a way for BJP to enter Bengal ಅನ್ನೋಂಥದ್ದು. ಬಿಜೆಪಿ ಬೆಂಗಾಲಿನ ಒಳಗಡೆ ಕಾಲಿಡೋದಿಕ್ಕೂನು ಬಿಜೆಪಿ ಅಧಿಕಾರ ಹಿಡಿಯೋದಿಕ್ಕೂನು ಬಹಳ ವ್ಯತ್ಯಾಸ ಇದೆ. ನೀವು 70 ಕ್ಷೇತ್ರಗಳನ್ನ ಗೆಲ್ಲಿ, 100 ಕ್ಷೇತ್ರಗಳನ್ನ ಗೆಲ್ಲಿ, ಆಯ್ತಾ, ಆಂಟಿ ಇನ್ಕಂಬೆನ್ಸಿ ಆರೋಪ ಮಾಡಿದಾಗ ಅಧಿರಂಜನ್ ಚೌಧರಿ ಹೇಳ್ತಾರೆ, ಇತಿಹಾಸದಲ್ಲಿ ಇಷ್ಟು ಒಳ್ಳೆ ಚುನಾವಣೆ ಆಗಿರಲಿಲ್ಲ, ಆದಿದ್ರಲ್ಲೇ ತುಂಬಾ ಒಳ್ಳೆ ಚುನಾವಣೆ. ಕೇಂದ್ರ ಪಡೆಗಳು ಬಂದಿದ್ದು, ಆರ್ಮಿ ಅಲ್ಲ, ಪಾಪ ಅವ್ರಿಗೆ ಮಾಹಿತಿ ಇಲ್ಲ, ಪ್ಯಾರಾಮಿಲಿಟರಿ ಫೋರ್ಸ್ ಅಂತ ಹೇಳಿ. ಆಯ್ತಾ, ಆರ್ಮಿ ಅದಕ್ಕೆ ರಾಜ್ಯ, ಇದು ದೇಶದ ಗೃಹ ಮಂತ್ರಿಗಳು. ಪ್ಯಾರಾಮಿಲಿಟರಿ ಫೋರ್ಸ್ ನನಗೆ ವ್ಯತ್ಯಾಸ ಇದೆ. ಅದು ಕೂಡ ಸಿಐಎಸ್ಎಫ್, ಬಿಎಸ್ಎಫ್ ಎಲ್ಲ ಕೂಡ ಇಸ್ ಅ ಪಾರ್ಟ್ ಆಫ್ ಆರ್ಮಿ. ಆಯ್ತು ಅರೆ ಸೇನಾ ಪಡೆಗಳು ಕೇಳಿ. ಅರೆ ಸೇನಾ ಪಡೆಗಳಂಗಿದ್ರೆ ಸೇನಕ್ಕೆ ಸೇರಿರೋದಲ್ವಾ? ಕೇಳ್ರಿ, ಸೇರಿರೋದಲ್ವಾ? ನೀವು ಡೈವರ್ಟ್ ಮಾಡಿ, ನೀವು ವಿಚಾರ ಡೈವರ್ಟ್ ಮಾಡ್ಲಿಕ್ಕೆ ಎಲ್ಲ ನಾಟಕ ಕಾಂಗ್ರೆಸ್ ಅವರು. ಯಾಕಂದ್ರೆ ಅವ್ರ ಹತ್ರ ವಿಚಾರ ಇಲ್ಲ, ಕಿರ್ಚಾಡ್ಬಿಟ್ರೆ ಮುಗಿದಾಯ್ತು. ಯಾಕಂದ್ರೆ ಸೋತಿದ್ದಾರೆ, ಅಧಿರಂಜನ್ ಚೌಧರಿ ಸ್ಟೇಟ್ಮೆಂಟ್ ಹೇಳ್ತೀನಿ. ಅಧಿರಂಜನ್ ಚೌಧರಿ ಹೇಳಿದ್ರು, ಅತ್ಯಂತ ಇತಿಹಾಸದಲ್ಲೇ ಒನ್ ಆಫ್ ದ ಬೆಸ್ಟ್ ಎಲೆಕ್ಷನ್ ಆಗಿರೋದು ಕೇಂದ್ರ ಪಡೆಗಳು ಬಂದಿದ್ದಕ್ಕಾಗಿ ಅಂತ ಹೇಳಿ 2 ದಿನಗಳ ಹಿಂದೆ ಕಾಂಗ್ರೆಸ್ ಇಲ್ಲಿ ಸಿದ್ದರಾಮಯ್ಯನವರು ಹೇಗಿದ್ದಾರೆ, ಡಿ ಕೆ ಶಿವಕುಮಾರ್ ಹೇಗಿದ್ದಾರೆ, ಅಲ್ಲಿ ಅಧಿರಂಜನ್ ಚೌಧರಿ ಅವ್ರು ಏನ್ ಹೇಳಿದ್ರು ಅಂತ ಕೇಳಿದ್ರೆ ನಾನು ಯಾಕೆ ಹೇಳ್ರಿ ಅಂತ ಇವ್ರು ಕೇಳ್ತಾರೆ ನಮ್ಗೆ. ಇವ್ರ ಪಕ್ಷದ ಆಮೇಲೆ ಇವರು ರಾಹುಲ್ ಗಾಂಧಿ ಅಲ್ಲಿ ಬಿಹಾರದಲ್ಲಿ ಓಡೋದ್ರಲ್ಲ, ಅದನ್ನೆಲ್ಲ ಬಿಟ್ಟು ಇಲ್ಲಿ ಹೆಂಗ್ ಓಡೋದ್ರು ಅಂದ್ರೆ ಕಾರಲ್ಲಿ ಕೂತ್ಕೊಂಡು ಸ್ಟೇಟ್ಮೆಂಟ್, ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಮಮತಾ ದೀದಿದು, ಇವ್ರು ಕಿತ್ತಿಸಿಲಿ ಅಂತ ಹೇಳ್ಬಿಟ್ಟು ಕಾರಲ್ಲಿ ಕುತ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟು ಓಡೋಗ್ಬಿಟ್ರು. ಎಲ್ಲಿಗೆ ಓಡೋದ್ರು? ರಾಹುಲ್ ಗಾಂಧಿ ಅವರು ಹೇಳಕ್ ಬರಬೇಡಿ, ಓಡೋದ್ರು ಅಂತ ಅಧಿರಂಜನ್ ಚೌಧರಿ ಅವರ ಕ್ಷೇತ್ರ ಆಗಿರಬಹುದು, ಇನ್ನ 3-4 ನಮ್ಮ ನಾಯಕರು ಇರುವಂತ ಒಂದು ಕ್ಷೇತ್ರಕ್ಕೆ ಅವ್ರು ಕರೆದಾಗ ಇವ್ರು ಬಂದಿದ್ದಾರೆ, ಮಾಡಿದ್ದಾರೆ, ಹೋಗಿದ್ದಾರೆ. ಅಮಿತ್ ಶಾ ಅವ್ರು ಬಂದ್ರ, ತಮಿಳ್ನಾಡಿಗೆ ಏನಾದ್ರು ಬಂದ್ರ ಇಲ್ಲವಲ್ಲ, ಕರ್ನಾಟಕದ ಬೈ ಎಲೆಕ್ಷನ್ಗೆ ನಾನು ಕರ್ಕೊಂಬಂದ್ರ ಇಲ್ಲವಲ್ಲ. ಸಿ ಎಲ್ಲೆಲ್ಲಿ ಯಾವ ಯಾವ ನಾಯಕರು ಯಾವ ಯಾವ ಸಂದರ್ಭದಲ್ಲಿ ಅವಶ್ಯಕತೆ ಇದೆ ಅನ್ನೋದನ್ನ ಪಾರ್ಟಿ ನಿರ್ಧಾರ ಮಾಡುತ್ತೆ, ಆಯಾ ಸ್ಥಳೀಯ ನಾಯಕರು ನಿರ್ಧಾರ ಮಾಡ್ತಾರೆ. ಸೊ ಇದು ಬಹಳ ಸ್ಪಷ್ಟ. ಇವರು ಮಮತಾ ಬ್ಯಾನರ್ಜಿಯನ್ನ ನಾವು ಅಪೋಸ್ ಮಾಡಿದ್ರು ಇವ್ರಿಗೆ ಸಮಸ್ಯೆ, ಮಮತಾ ಬ್ಯಾನರ್ಜಿಯನ್ನ ನಾವು ಸಪೋರ್ಟ್ ಸಮಸ್ಯೆ ಉಪ್ಪಿನಕಾಯಿ ಅಲ್ಲ, ನೀವು ಔಟ್ ಆಫ್ ದ ಬಾಕ್ಸ್. You are not at all in competition. You are not at all in competition. ಬರೀ 2% ನೀವು 34 ವರ್ಷ ಆದ್ರಲ್ಲ ತಮಿಳುನಾಡಲ್ಲಿ. ನಿಮ್ಮ ಪರಿಸ್ಥಿತಿ ಏನಿದೆ? ತಮಿಳುನಾಡು ಡಿಎಂಕೆ ಕೇಳ್ತಾರೆ, ಒಂದಾದ್ರೂ ಕೊಡ್ರಪ್ಪ ಸಚಿವ ಸ್ಥಾನ ಅನ್ನೋ ಪರಿಸ್ಥಿತಿ ಬಂದಿದೆ. ರಮೇಶ್ ಅವ್ರನ್ನ ಮಾತಾಡ್ಸಿ. ತಮಿಳುನಾಡಲ್ಲಿ ಏನ್ ನಿಮ್ಮ ಹಣೆ ಬರ? ಹೇಳ್ತೀವಲ್ಲ, ಒಂದಾದ್ರೂ ಸಚಿವ ಸ್ಥಾನ ಕೊಡ್ರಪ್ಪ. ಓಕೆ ರಮೇಶ್ ಅವ್ರನ್ನ ಮಾತಾಡ್ಸಿ. ಓಕೆ ರಮೇಶ್ ಅವರೇ, ಟಿವಿಕೆ ರೈಟ್ ಆಯ್ತು. ಓಕೆ 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 ಎಸ್ ರಮೇಶ್ ಅವರೇ, ಟಿವಿಕೆ ಇಸ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, 110 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿರುವಂಥದ್ದು, ಮ್ಯಾಜಿಕ್ ನಂಬರ್ 118 ತಮಿಳುನಾಡಿಗೆ. ಹೀಗಾಗಿ ಏನವರ ಮುಂದಿನ ನಡೆ ಅನ್ನುವಂಥದ್ದು ಕೌತುಕತೆ ಇದೆ. AIADMK ಜೊತೆ ಹೋಗ್ತಾರಾ ಅಥವಾ DMK ಜೊತೆ ಹೋಗ್ತಾರಾ ಅಥವಾ ಸಣ್ಣ ಮಿತ್ರ ಪಕ್ಷಗಳನ್ನು ಸೇರಿಸಿಕೊಂಡು ಸರ್ಕಾರವನ್ನು ರಚಿಸ್ತಾರಾ, ಏನಾಗಬಹುದು ಅಂತ? ಹೌದು, ಈಗ ವಿಜಯ್ ಅವರ ಪಕ್ಷಕ್ಕೆ 2-3 ಅವಕಾಶಗಳಿರ್ತಕ್ಕಂಥದ್ದು. ಒಂದು DMK ಮೈತ್ರಿಕೂಟದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಇರ್ಬೋದು, DMDK ಇರ್ಬೋದು, ಇತರೆ ಪಕ್ಷಗಳು, ವಿಡುದಲೈ ಚಿರತೆ ಪಕ್ಷ ಅವರು ಒಂದು MLA ಗೆದ್ದಿದ್ದಾರೆ, ಅವ್ರು ಇರ್ಬೋದು. ಈ ತರದ ಪಕ್ಷಗಳನ್ನ ಅಲ್ಲಿಂದ ಅವರ ಬೆಂಬಲವನ್ನ ಪಡೆದು, ಅಂದ್ರೆ DMK ಮೈತ್ರಿಕೂಟವನ್ನ ಛಿದ್ರ ಮಾಡಿ ಅವರಿಂದ ಬೆಂಬಲ ಪಡೆದು ಗೌರ್ಮೆಂಟ್ ಮಾಡುವಂತದ,
ಅದೇ ರೀತಿ ಅಣ್ಣಾ ಡಿಎಂಕೆ ಮೈತ್ರಿಕೂಟದಲ್ಲಿರ್ತಕ್ಕಂಥ ಪಾಟಾಳಿ ಮಕ್ಕಳ ಕಕ್ಷಿ ಅಂತ ಇದೆ, ಅವರು ಕೂಡ ಒಂದು 6 MLA ಗೆದ್ದಿದ್ದಾರೆ. ಅವರನ್ನ ಕರೆತಂದು MLA ಇದು ಅವರ ಬೆಂಬಲದೊಂದಿಗೆ ಸರ್ಕಾರ ರಚನೆ ಮಾಡೋದ, ಇಲ್ಲ ನೇರವಾಗಿ ಬೇರೆ ದೊಡ್ಡ ಪಕ್ಷವನ್ನ ಅಂದ್ರೆ ಅಣ್ಣಾ ಡಿಎಂಕೆ ಅಥವಾ ಡಿಎಂಕೆ ಅನ್ನ ಭೇಟಿ ಮಾಡೋದ, ಈ ಎಲ್ಲಾ ಆಪ್ಷನ್ಗಳು ಅವ್ರ ಹತ್ರ ಇರ್ತಕ್ಕಂಥದ್ದು. ಯಾಕಂದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ಬಟ್ ಆದ್ರೆ ಅವರಿಗೆ ಸಂಪೂರ್ಣ ಬಹುಮತ ದೊರೆತಿಲ್ಲ. ಅಲ್ಪ ಮತದ ಸರ್ಕಾರ ರಚನೆ ಮಾಡಬೇಕನ್ನು ಅವರಿಗೆ ಬಹುಮತ ಸಾಬೀತುಪಡಿಸಬೇಕಾಗತ್ತೆ. ಹಾಗಾಗಿ ಅವರು ಇವ್ರುಗಳ ಬೆಂಬಲವನ್ನ ಕೇಳುವಂತದ್ದು ಆಪ್ಷನ್ ಇದೆ. ಈ ಬಗ್ಗೆ ಈಗಾಗ್ಲೇನೆ ಅವರು ಅನೇಕ ಸಲಹೆಗಾರರ ಜೊತೆ ವಿಜಯ್ ಇವತ್ತು ಮಧ್ಯಾಹ್ನದ ನಂತರದಲ್ಲಿ ಸಮಾಲೋಚನೆ ನಡೆಸಿದ್ದಾರೆ. ಅದರಲ್ಲಿ ಈಗಾಗ್ಲೇನೆ ಏನು ಗೋಪಿಚೆಟ್ಟಿಪಾಳ್ಯಂನಲ್ಲಿ ಗೆದ್ದಂತ ಸೆಂಗೋಟಯ್ಯನಿದ್ದಾರೆ, ಈ ಹಿಂದೆ ಅವರು ಅಣ್ಣಾ ಡಿಎಂಕೆ ಲೀಡರ್ ಆಗಿದ್ರು. ಈ ಅಣ್ಣಾ ಡಿಎಂಕೆ ನಲ್ಲಿ ದೊಡ್ಡ ಪ್ರಮಾಣದ ಲೀಡರ್ ಆಗಿದ್ರು, ದೊಡ್ಡ ಮಟ್ಟದಲ್ಲಿ ಇದ್ದಂತವ್ರು. ಅವ್ರ ಮೂಲಕ ಅಣ್ಣಾ ಡಿಎಂಕೆ ಬೆಂಬಲವನ್ನ ಪಡೆಯೋದಕ್ಕೆ ಮಾತುಕತೆ ನಡೆಸೋದಕ್ಕೆ ಅವರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ಅವರು ಕೂಡ ನಾಳೆ ಈರೋಡ್ನಿಂದ ಚೆನ್ನೈಗೆ ಬರ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಟಿವಿಕೆ ಯಾರು ಗೆದ್ದಂತ MLA ಅವರೆಲ್ಲರನ್ನು ಕೂಡ ವಿಜಯ್ ಅವರು ಭೇಟಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರ ಆಪ್ಷನ್ಸ್ ಗಳನ್ನ ಓಪನ್ ಆಗಿ ಹೇಳ್ಬೋದು ಅಂತ ಕಾಣುತ್ತೆ. ಬಹುಶಃ ನಾಳೆ ಸಂಜೆ ವೇಳೆಗೆ ಟಿವಿಕೆಯ ಒಂದು ನಿಯೋಗ ಎಡಪ್ಪಾಡಿ ಪಳನಿಸ್ವಾಮಿ ಅಣ್ಣಾ ಡಿಎಂಕೆ ನಾಯಕರನ್ನ ಭೇಟಿ ಮಾಡಬಹುದು, ಅವರ ಬೆಂಬಲವನ್ನ ಕೋರ್ಬೋದು ಅಂತ ಹೇಳಲಾಗ್ತಾ ಇದೆ. ಇದು ಒಂದು ಬೆಳವಣಿಗೆ. ಆದ್ರೆ ಇನ್ನೊಂದು ಕಡೆ ಡಿಎಂಕೆ ಕೂಡ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶಗಳನ್ನ ಏನಾದ್ರು ಆಪ್ಷನ್ಸ್ ಇದೆಯಾ ಅನ್ನೋದನ್ನ ನೋಡ್ತಾ ಇದೆ. ಡಿಎಂಕೆ ನಲ್ಲಿ ಮುಖ್ಯಮಂತ್ರಿ ಸ್ಟಾಲಿನ್ ಸೋತಿರ್ಬೋದು, ಆದ್ರೆ ಬೇರೆ ನಾಯಕರುಗಳನ್ನ ಬಳಸ್ಕೊಂಡು ಅಣ್ಣಾ ಡಿಎಂಕೆ ಬೆಂಬಲವನ್ನ ಏನಾದ್ರೂ ಕೇಳ್ಬಹುದಾ ಅನ್ನೋಂತ ಆಪ್ಷನ್ಸ್ ಅನ್ನು ಕೂಡ ಅವರು ನೋಡ್ತಾ ಇದ್ದಾರೆ. ಡಿಎಂಕೆನವರು ಕಾದು ನೋಡೋ ತಂತ್ರವನ್ನ ಅನುಸರಿಸ್ತಾರೆ ಅಂತ ಕಾಣುತ್ತೆ. ಇವೆಲ್ಲ ಆಪ್ಷನ್ಸ್ ಗಳು ಇರ್ತಕ್ಕಂಥದ್ದು. ಬಟ್ ನಾಳೆ ಬೆಳಗ್ಗೆ ಏನು ಟಿವಿಕೆ ಸಭೆ ಇದೆ, ಅದಾದ್ಮೇಲೆ ಗೊತ್ತಾಗುವಂಥದ್ದು. ಈಗಾಗಲೇ ಹಿರಿಯ ಅಣ್ಣಾ ಡಿಎಂಕೆ ನಾಯಕರು ಪೊನ್ನಯ್ಯನ್ ಅಂತ ಇದ್ದಾರೆ, ಅವರು ಕೂಡ ಹೇಳಿಕೆಯನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ವಿಜಯ್ ಅವರು ನೇರವಾಗಿ ನಮ್ಮನ್ನ ಅಪ್ರೋಚ್ ಮಾಡಿದ್ರೆ, ನಮ್ಮನ್ನ ಭೇಟಿ ಆದ್ರೆ ನಾವು ಬೆಂಬಲ ನೀಡೋದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ. ಸರ್ಕಾರದಲ್ಲಿ ಭಾಗಿ ಆಗ್ಬೇಕಾ ಇಲ್ಲ ಹೊರಗಡೆಯಿಂದ ಬೆಂಬಲ ಕೊಡಬೇಕಾ, ಇದೆಲ್ಲದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಆ ನಂತರದಲ್ಲಿ ನಿರ್ಧಾರ ತಗೊಳ್ತೀವಿ ಅನ್ನೋಂತ ಮಾತನ್ನ ಹೇಳಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಸ್ಪಷ್ಟವಾಗಿ ಗೊತ್ತಾಗಬಹುದು. ಎಸ್, ಓಕೆ ಸರ್, ಓಕೆ. 5 ಪೈಕಿ 3ರಲ್ಲಿ ಸಿಕ್ಕಿರುವಂತಹ ಜಯವನ್ನ ಸಂಭ್ರಮಿಸ್ತಾ ಇದ್ದಾರೆ. ಕಾರ್ಯಕರ್ತರನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಅವರು ಭಾಷಣವನ್ನು ಮಾಡ್ತಾ ಇದ್ದಾರೆ, ನೋಡ್ಕೊಂಡ್ ಬರೋಣ. प्रधानमंत्री जी को भेंट करेंगे। চাকরি গেল যোগ্য পায় না বিচার কয়লা বালি গরু। ऐसे ही आसाम की जनता की ओर से अनुराग कालिता और श्रीमती बेबी देवी मां कामाख्या माता की प्रतिमा आदरणीय प्रधानमंत्री जी को सुपुर्द करेंगे, भेंट करेंगे। भारत माता की। 20 जनवरी को आदरणीय नितिन नवीन जी राष्ट्रीय अध्यक्ष पद का उन्होंने भार स्वीकारा और आज 4 मई उनके अध्यक्ष बनने के बाद पहले 5 राज्यों के चुनाव हमने लड़े और इतनी बड़ी जीत